ಇವು ನೋಡ್ರಿ ನಮ್ದು ಯೂಟ್ಯೂಬ್ ಪೇಮೆಂಟ್ದು ರೊಕ್ಕ ರೀ. ಅದರೊಳಗೆ ನಾವು ಸ್ವಲ್ಪ ತೊಗೊಂಬಂದಿದ್ದೇವಲ್ರಿ. ನಮ್ಮದು ಯೂಟ್ಯೂಬ್ ಪೇಮೆಂಟ್ ನೋಡ್ರಿ 4ನೇ ಪೇಮೆಂಟ. ಹೊಸ ಅರ್ಬಿ ತೊಗೋತೀವಿ ನೋಡ್ರಿ ನಾವು ನಮ್ಮ ರಾಯಣಗ. ಅಷ್ಟು ಪೇಮೆಂಟ್ ಬಂದೈತಿ ನೋಡ್ರಿ, ಎಷ್ಟು ಪೇಮೆಂಟ್ ಬಂದವ ಅಂತೇಳಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀನಿ. ಇವಾಗ ನೋಡ್ರಿ ನಾನಂತ್ರ ಒಂದು ವಾರ 2 ವಾರ ಐತ್ರಿ ಲಾಗೇ ಮಾಡಿಲ್ಲ. ಆ ವಿಡಿಯೋನೇ ಅಪ್ಲೋಡ್ ಮಾಡೋದಾಗಲಿಲ್ಲ ರೀ. ನನಗೆ ವಿಡಿಯೋನೇ ಹಾಕಲ್ಗಿವಿ. ಯಾಕಂದ್ರೆ ನಮ್ಮದು ಒಂದು ಸ್ವಲ್ಪ ಇದು ಐತ್ರಿ, ಅಂದ್ರೆ ನಮ್ಮದು ಒಂದು ಸ್ವಲ್ಪ ಚೂರು ಮನಿ ಪ್ರಾಬ್ಲಮ್ ಆತವಲ್ರಿ. ಅದ್ರ ಕಲಾಗ ಹಾಕೋದಾಗಲಿಲ್ಲ ರೀ. ಮನಿದಂದ್ರೆ ಮನಿದೆ ಅಲ್ರಿ, ನಾವು ಕೆಲ್ಸಕ್ಕೆ ಹೋಗ್ತೀವಲ್ರಿ. ಅದ್ರ ಕಲಾಗ ವಿಡಿಯೋ ಹಾಕೋದಾಗಲ್ಗ್ಯದ್ರಿ. ಮೊದಲೆಲ್ಲ 10ಕ್ಕೆ ಹೋಗ್ತಿದ್ವಿ ದೌಂತಿಗೆ. ಈ ಕಡೆ ಜಲ್ದಿ ಹೊಂಟೀವ್ರಿ. ಜಲ್ದಿ ಅಂದ್ರೆ 6ಕ್ಕೆ 7ಕ್ಕೆ ಹೊಂಟೀವ್ರಿ ಮುಂಜಾನೆ ಒಳಗೆ. ಅದ್ರ ಕಲಾಗ ವಿಡಿಯೋ ಮಾಡಿ ಹಾಕೋದಾಗಲ್ಗ್ಯದ್ರಿ ಫ್ರೆಂಡ್ಸ. ನಾನು ಭಾಳ ಅಂದ್ರೆ ಭಾಳ ಒಂದು ಏನಿಲ್ಲ ಅಂದ್ರೆ ಭೀ ಒಂದು 10-12 ದಿನ ಆಯ್ತು ರೀ ವಿಡಿಯೋ ಹಾಕಿ. ಈಗ ಒಟ್ಟು ಹಾಕಿಲ್ಲೇ ರೀ. ಅದಕ್ಕೆ ಫಸ್ಟ್ ಇವಾಗ ಮಾಡತ್ತೀನಿ ರೀ. ಇವಾಗೂ ದೌಂತಿಗೆ ಹೋಗಿ ಬಂದೇ ಮಾಡತ್ತೀನಿ ರೀ ಫ್ರೆಂಡ್ಸ್ ನಾನು ವಿಡಿಯೋ. ಯಾಕಂದ್ರೆ ಇವತ್ತೊಂದು ಸ್ವಲ್ಪ ಜಲ್ದಿ 6ಕ್ಕೆ ಹೋಗಿ 11ಕ್ಕೆ ಬಂದಿದ್ದೀವಿ ರೀ. ಅದ್ರ 12ಕ್ಕೆ ಬಂದೀವಿ ರೀ. ಅದ್ರ ಕಲೆಗೆ ಜಲ್ದಿ ಮಾಡತ್ತೀನಿ ರೀ. ನಾ ಒಂದು ಜರ ನಮ್ಮ ರಚ್ಚನು ಮುಕ್ಕೊಂಡಾಳ್ರಿ. ಮುಕ್ಕೊಂಡಾಳತ್ತೆ ವಿಡಿಯೋ ಮಾಡೋದಾಗ್ತ. ಇದಕ್ಕಂದ್ರೆ ಆಕೆ ಮುಕ್ಕೊಂಡಿದ್ದಿಲ್ಲ ಅಂದ್ರೆ ನನಗೆ ವಿಡಿಯೋನೇ ಮಾಡೋದಾಗಿದ್ದಿಲ್ಲ. ರಚ್ಚದು ನಾಯಿ ಬತ್ತೋಡು ಹಡಿ ಅದು ಕಲ್ತು ಹೊಡಿ ಹೊಡಿ. ಹಾಂ ಹೋಯ್ತೋಡು ಬಿಡು ಬಾ. ನಾಯಿ ಬಂದದ್ರಿ. ರಚ್ಚು ಹೊರಗೆ ಮುಕ್ಕೊಂಡ್ರ ಅಲ್ರಿ ಗಾಳಿಗೆ. ಅದ್ರ ಕಲಾಗ ಅಲ್ಲಿ ನಾಯಿ ಬಂದಿತ್ತು. ಸುಮ್ಮನೆ ಮೈ ಮೇಲೆ ಬರ್ತಂತೇಳಿ ಹೊರಡಿ ಅಂದ್ರೆ ನಮ್ಮ ಶಾದುಗ ಹೊಡೆದವ್ರಿ ಆಕಿನು. ಆಮೇಲೆ ನಮ್ಮ ಶಾದು ಇಲ್ಲಿ ಒಳಗೆ ಭಾಳ ದಗಿ ಬಿಡ್ತೈತ್ರಿ. ಬ್ಯಾಸ್ಗಿ ಬಿಸಿಲಂತ್ರ ಸ್ಟಾರ್ಟ್ ಐತಲ್ರಿ. ಅದ್ರ ಕಲಾಗ ಒಳಗೆ ಮುಕ್ಕೊಂಡ್ರು ಅಂದ್ರೆ ದಗಿ ಬಿಡ್ತ ಅಂತೇಳಿ ಹೊರಗೆ ಹಾಕಿನ್ರಿ ಆಕಿನ ಗಾಳಿಗೆ ಹಾಕಿ ಮ್ಯಾಲೆ ಹಚ್ಚಿಬಿಟ್ಟಿನಿ ರೀ ಫ್ರೆಂಡ್ಸ. ನನಗೆ ಇವತ್ತು ನಿಮ್ಮ ಕೂಡ ಒಂದು ವಿಷಯ ಶೇರ್ ಮಾಡ್ಕೋಬೇಕನ್ನತ್ತೀನಿ ರೀ. ಏನಪ್ಪ ಅಂತಂದ್ರೆ ನೀವೆಲ್ಲ ಕೇಳ್ತಿದ್ರಲ್ರಿ ಕಮೆಂಟ್ದಾಗತ್ತೆಲ್ಲ ನಿಮ್ಮದು ಯೂಟ್ಯೂಬ್ ಪೇಮೆಂಟ್ ಬಂತ ಏನಿಲ್ಲ ಅಂತೇಳಿ. ಇಷ್ಟು ದಿನ ಬಂದಿದ್ದಿಲ್ರಿ, ಇವಾಗ ಬಂದದ್ರಿ ಫ್ರೆಂಡ್ಸ. ನಮ್ದು ಯೂಟ್ಯೂಬ್ ಪೇಮೆಂಟ್ ಬಂದದಲ್ರಿ. ಅದಕ್ಕೆ ನಿಮ್ಗೆ ಕೂಡ ಶೇರ್ ಮಾಡ್ಕೋಬೇಕಂತೇಳಿ ನಾ ವಿಡಿಯೋ ಮಾಡತ್ತೀನಿ ರೀ. ಅದು ರೂಲ್ಸ್ ಅದಲ್ರಿ, ಯೂಟ್ಯೂಬ್ ಪೇಮೆಂಟ್ ಬಂದ್ಬಾಕ ವಿಡಿಯೋ ಮಾಡಿ ಹಾಕ್ಬೇಕಂತೇಳಿ. ರೂಲ್ಸ್ ಅದ ನಿಲ್ಗೊತ್ತಿಲ್ಲ. ನಾವು ಯಾವಾಗೂ ಪೇಮೆಂಟ್ ಬಂದ್ಬಾಕ ನಾನು ಮಾಡಿ ಹಾಕ್ತಿದ್ರಿ. ಅದಕ್ಕೆ ಈ ಸಲ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ನಾ ಮಾಡೋದು. ಅವಾಗೇ ಮಾಡೋದಿತ್ತು, ಮಾಡಲಿಲ್ರಿ. ಇವಾಗ ಮಾಡಾಕತ್ತೀನಿ. ನಮ್ಗೆ ಬಂದದ್ರಿ ಅಂದ್ರೆ ಅವಾಗೇ ಬಂದದ್ರಿ ಯೂಟ್ಯೂಬ್ ಕಡೆಯಿಂದ. ಒಂದು 5, 6, 7, 8, 10, 12 ದಿನನೇ ಆಯ್ತು ರೀ ಅವಾಗ ಬಂದದ್ರಿ. ಯಾಕಂದ್ರೆ ನನಗೆ ಕೆಲ್ಸಕ್ಕೆ ಹೋಗೋದು ಇದ್ರಾಗ ನಾನು ನಿಮಗೆ ಮಾಡಿ ಹಾಕೋದಾಗಲಿಲ್ಲ ರೀ. ಕೆಲ್ಸಕ್ಕೆ ಹೊಂಟಿದಲ್ರಿ, ಅದ್ರ ಕಲೆಗೆ ಮಾಡಿ ಹಾಕೋದಾಗಲಿಲ್ಲ. ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡೀರಿ. ನಾವು ವಿಡಿಯೋ ಹಾಕಲಿಲ್ಲ ಅಂದ್ರೆ ಭೀ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಎಲ್ಲರಿಗೂ ಧನ್ಯವಾದಗಳಂತ ಹೇಳ್ತೀನಿ. ಯಾಕಂದ್ರೆ ನಾವು ವಿಡಿಯೋ ಮಾಡಲಿಲ್ಲ ಅಂದ್ರೆ ಭೀ ನಮ್ಗೆ ಸಪೋರ್ಟ್ ಮಾಡೀರಿ. ಆಮೇಲೆ ನಾವು ಏನೇ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿ, ಆಮೇಲೆ ಚಲೋ ಕಮೆಂಟ್ ಕಳಿಸಿ ನಮ್ಗೆ ಪ್ರೋತ್ಸಾಹ ಮಾಡಿರಿ. ಅದಕ್ಕೆಲಾಗ ನಂಗೆ ಖುಷಿ ಆಗ್ತದೆ ರೀ. ನಮ್ಮ ಮನೆಯವ್ರಿಗೂ ಅಂದ್ರೆ ಭೀ ಪೇಮೆಂಟ್ ಬಂದರೂ ಅಷ್ಟೇ, ಬರ್ಲಿಕ್ಕಂದ್ರೂ ಅಷ್ಟೇ ಸಪೋರ್ಟ್ ಮಾಡ್ತಾರಂತೇಳಿ ನಮ್ಗೆ ಖುಷಿ ರೀ. ಇವಾಗಂತ್ರ ಬಂದದ್ರಿ ಪೇಮೆಂಟ. ನಾನು ಅವಾಗೇ ಮಾಡೋದಿತ್ತು, ಮಾಡಿಲ್ರಿ. ಎಲ್ಲರಿಗೂ ಸಾರಿ ಅಂತ ಕೇಳ್ಕೊತೀನಿ ರೀ. ಯಾಕಂದ್ರೆ ನನಗೆ ದೌಂತಿಗೆ ಹೋಗೋದೈತ್ರಿ. ದೌಂತಿಗೆ ಹೋದ್ರೆ ನಮ್ಮ ಹೊಟ್ಟೆ ನಡೀತೀರಿ, ಹೋಲಿಕ ನಡೆಯಲ್ಲಲ್ರಿ. ಅದ್ರ ಕಲೆಗೆ ದೌಂತಿಗೆ ಹೋಗಿದ್ರಿ ನಾನು. ಈಗ ಒಂದು ವಾರದ ನಮ್ಮ ಮಮ್ಮಿಗಳು ಬಂದಿರಲ್ರಿ, ಅವಾಗಿನ ಹೊಡೆದು ಹೊಂಟೀನಿ ರೀ ಫ್ರೆಂಡ್ಸ್ ನಾನು ದೌಂತಿಗೆ. ನಮ್ಮ ಮಮ್ಮಿ ಬ್ಯಾಡ ಅಂದ್ರೆ ಭೀ ಕೇಳಿಲ್ರಿ, ಅವಾಗಿನ ಹೊಡೆದು ಹೊಂಟೀನಿ. ಇವತ್ತೂ ಹೋಗಿನಿ, ಹೋಗಿ ಬಂದು ಮಾಡತ್ತೀನಿ ರೀ. ಸಪೋರ್ಟ್ ಮಾಡಿರಿ ನಮ್ಗೆ ಹಿಂಗೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ನಮಗೆ ನೋಡಿರಿ ಇದು ಪೇಮೆಂಟ ಎಷ್ಟನೇದು ಅಂತ ಹೇಳ್ತೀನಿ ರೀ ನಿಮ್ಗೆ. ಯೂಟ್ಯೂಬ್ದು ಪೇಮೆಂಟ್ ನಮ್ಮದು ಇದು ಎಷ್ಟನೇದಪ್ಪ ಅಂತಂದ್ರೆ ಇದು ಪೇಮೆಂಟ್ ನೋಡ್ರಿ ನಮ್ದು 4ನೇ ಪೇಮೆಂಟ್ ನೋಡ್ರಿ ನಮ್ದು. ಈಗ ಆಲ್ರೆಡಿ 3 ಪೇಮೆಂಟ್ ಬಂದವಲ್ರಿ. ಇವಾಗ 4ನೇ ಪೇಮೆಂಟ್ ರೀ ಇದು. ಯೂಟ್ಯೂಬ್ ಕಡೆಯಿಂದ 4ನೇ ಪೇಮೆಂಟ್ ತೊಗೊಳತ್ತೀವಿ ರೀ ನಾವು. ಎಷ್ಟು ಬಂದದ ಎಷ್ಟಿಲ್ಲ ಅಂತ ಹೇಳ್ತೀನಿ ರೀ. ಆಮೇಲೆ ಭಾಳ ಕಮೆಂಟ್ದಾಗ ಕೇಳಿದ್ರಿ ನೀವು, ನಿಮ್ಗೆ ಯೂಟ್ಯೂಬ್ ಪೇಮೆಂಟ್ ಬಂತೇನಿಲ್ಲ, ಎಷ್ಟು ಬಂತು ಎಷ್ಟಿಲ್ಲ ಅಂತೇಳಿ. ಅದಕ್ಕೆ ರೆಸ್ಪಾನ್ಸಿಬಲ್ ಮಾಡೋದೇ ಆಗಲಿಲ್ಲ ರೀ ನನಗಂತೂ. ಒಳ್ಳೆ ರಿಪ್ಲೈನೂ ಮಾಡೋದಾಗಲಿಲ್ಲ. ಅದಕ್ಕೆ ಇವತ್ತು ಮಾಡತ್ತೀನಿ ರೀ. ಇವತ್ತು ವಿಡಿಯೋ ಮಾಡಿ ಹಾಕ್ಲಾತ್ತೀನಿ ನಾನು. ಭಾಳ ಜನ ಎಲ್ಲ ಕಮೆಂಟ್ ಕೇಳಿರಿ, ಎಲ್ಲನೂ ಮಾಡಿ ಹಾಕೋದಾಗಲ್ಗ್ಯದ್ರಿ ಫ್ರೆಂಡ್ಸ್. ನನಗಂತೂ ಯಾವಾಗ ಮಾಡ್ಬೇಕನ್ನೇ ಗೊತ್ತಾಗಲ್ಲ. ಯಾಕಂದ್ರೆ ದೌಂತಿಗೆ ಬೇರೆ ಹೋಗ್ತೇವಲ್ರಿ, ಅದ್ರ ಕಲೆಗೆ ಮಾಡಿ ಹಾಕೋದಾಗಲ್ಗ್ಯದ್ರಿ. ಇನ್ನು ನಾವು ಊರಿಗೆ ಹೋದ ಬಳಕೆ ನೋಡ್ರಿ ಡೈಲಿ ವಿಡಿಯೋ ನಿಮ್ಗೆ ಮಾಡಿ ಹಾಕೋದು. ಆಮೇಲೆ
ಊರಿಗೆ ಈಗ ನಮ್ಮ ಜಾತ್ರೆನೂ ಸನಿ ಬರ್ತದ್ರಿ. ಜಾತ್ರೆ ಒಳಗೂ ನಿಮ್ಗೆ ವಿಡಿಯೋಗಳು ಮಾಡಿ ತೋರಿಸ್ತೀನಿ ರೀ. ನಾನು ನಮ್ಮೂರು ಜಾತ್ರೆ ಅಂದು ಜಾತ್ರೆ ಒಳಗೆ ನಾವು ಊರಿಗೆ ಹೋಗ್ತೇವೆ ರೀ. ಅವಾಗೂ ತೋರಿಸ್ತೀನಿ ರೀ. ಅದ್ರ ವಿಡಿಯೋ ಮಾಡಲ್ಲ ಅಂತ ಹೇಳಂಗಿಲ್ಲ ರೀ. ನಾನು ಮಾಡ್ತೀವಿ ರೀ, ರೆಗ್ಯುಲರಾಗಿ ಮಾಡ್ಲಾಗತ್ತಿದ್ರಿ. ನಾನು 10 ಗಂಟೆಗೆ ದೌಂತಿಗೆ ಹೋಗ್ತಿದ್ದೆ, ಅವಾಗ ಮಾಡ್ತಿದ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಟೈಮ್ ಸಿಗ್ತಿತ್ತು ಅವಾಗ ಮಾಡೋಕೆ. ಇವಾಗ ಜಲ್ದಿ ಹೊಂಟಿನಲ್ರಿ, ಟೈಮೇ ಸಿಗಲ್ಗ್ಯದ್ರಿ ನಾನು ಮಾಡೋಕೆ. ಮುಂಜಾನೆ ಅಡುಗೆ ಮಾಡ್ಕೊಂಡು ಮಟ್ಕೊಂಡು ಹೋಗ್ಬೇಕ್ರಿ. ಹೋಗಿ ಬಂದು ಮತ್ತೆ ಬಟ್ಟೆ ಒಗಿಬೇಕು, ಭಾಂಡೆ ತಿಕ್ಕಬೇಕು, ಕಸ ಹುಡುಗಬೇಕು, ಎಲ್ಲ ಮಾಡಿದ್ರೆ ಸಂಜೆನೇ ಆಗ್ತದ್ರಿ. ಸಂಜೆಗೆ ಮತ್ತೆ ಹೊಳ್ಳಿ ಅಡ್ಗೆ ರೊಟ್ಟಿ ಒಣಗಿ ಇದೇ ಮಾಡ್ಬೇಕಲ್ರಿ. ಅದಕ್ಕೆ ಲೇಟ್ ಆತಂತೇಳಿ ಮಾಡೋದಾಗಿಲ್ಲ ರೀ. ಇವತ್ತೊಂದು ಸ್ವಲ್ಪ ಜಲ್ದಿ ಬಂದಿನಿ ರೀ. ಎಲ್ಲ ಕೆಲಸ ಬಂದು ಬಟ್ಟೆ ಒಗಿದ್ರಿ, ಭಾಂಡೆ ತಿಕ್ಕಿದ ಎಲ್ಲ ಆಯಿತು. ಬಂದು ಕೆರೆ ಇವಾಗ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಫ್ರೆಂಡ್ಸ್. ನಾನು ಭಾಳ ಇದನ್ನು ಆಗಲ್ಗ್ಯದ್ರಿ ನಮ್ಗೆ ಇವಾಗ ವೀಡಿಯೋ ಹಾಕೊಳ್ಳೋದು. ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ. ಯಾಕಂದ್ರೆ ಇವ್ರು ಏನು ಯಾವಾಗೂ ಒಂದು ಸಲ ಹಾಕ್ತಾರೆ, ಇದು ಮಾಡ್ತಾರೆ ಅಂತೇಳಿ. ಯಾಕಂದ್ರೆ ನಮ್ಮದು ಎಲ್ಲ ನೋಡ್ಕೋಬೇಕಾಗ್ತದ್ರಿ ಫ್ರೆಂಡ್ಸ. ವೀಡಿಯೋ ಮಾಡ್ಕೋತ ಕೂತ್ರೆ ದೌಂತಿ ಹಾಳಾಗ್ತದ್ರಿ. ದೌಂತಿಗೆ ಹೋದ್ರೆ ಈ ಕಡೆ ವೀಡಿಯೋನ ಹಾಳಾಗ್ತದೆ. ಎರಡೂನೇ ಇದು ರೀ. ಎರಡೂ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ತದ್ರಿ. ಅದ್ರ ಕಲಾಗ ದೌಂತಿಗೆ ಹೋದ್ರೆ ಖರ್ಚಿಗೆ ರೊಕ್ಕ ಬರ್ತಾವಲ್ರಿ. ಅದ್ರ ಕಲಾಗ ಈಗ ಅವ್ರಂತೂ ದುಡ್ಲೇಕಾರ ರೀ. ದುಡ್ಲಿಕಾರ ಅಂತೇಳಿ ನಾನಂತೂ ಮನ್ಯಾಗ ಕೂತ್ರೆ ನಡೆಯಂಗಿಲ್ಲ ರೀ. ಯಾಕಂದ್ರೆ ಅವ್ರದ್ದು ಪೇಮೆಂಟ್ ಒಂದೇ ಸಲಕ್ಕೆ ಕೊಟ್ಬಿಟ್ಟಾರ್ರಿ ಅವರು. ನಮ್ದು ಹೊಲದ ಮಾಲಕರು ಇವ್ರು ದುಡ್ಲಿಕ್ಕೆ ಬರೋಕಳಿಗೆ ಒಂದೇ ಸಲ ಕೊಟ್ಬಿಟ್ಟಾರಲ್ರಿ. ಅದ್ರ ಕಲಾಗೆ ಅವ್ರದ್ದು ಏನು ಎಲ್ಲ ನಮ್ದು ಏನು ಸ್ವಲ್ಪ ದೇಣೆ ಇತ್ತು ಅದೆಲ್ಲ ಕೊಟ್ಟಿವ್ರಿ. ಕೊಟ್ಬಳಕ ನಮ್ಗೆ ಖರ್ಚಿಗೆ ರೊಕ್ಕ ಉಳಿದಿಲ್ಲ ರೀ. ಈಗ ನಾ ಕೆಲ್ಸಕ್ಕೆ ಹೋದ್ರೆ ಖರ್ಚಿಗೆ ರೊಕ್ಕ ಆತಾವಲ್ರಿ. ಅದ್ರ ಕಲಾಗೆ ನಾ ಕೆಲ್ಸಕ್ಕೆ ಹೊಂಟಿನ ಅಂತೇಳಿ ಮ್ಯಾಲೆ ಖರ್ಚು ನಡ್ಲಿಗತ್ತದ್ರಿ ನಮ್ದು. ಅಷ್ಟು ಬರ್ತದ್ರಿ. ವಾರದಾಗ ಒಂದು 1,500 2,000 ಬರ್ತದ್ರಿ. ಅದ್ರಾಗ 1,000 ರೂಪಾಯಿ ಖರ್ಚಿಗೆ ಆತಾವ್ರಿ. ಇವಾಗೂ ಬರ್ಬೇಕ್ರಿ. ನಾ ಪಗಾರ ಯಾವಾಗ ಬರ್ತದನ ಪಗಾರ ಅಂತೀವ್ರಿ ನಮ್ಮ ಕಡೆ. ಪೇಮೆಂಟ್ ಅಂತೀವಲ್ರಿ ನಮ್ಮ ಕಡೆ ಪಗಾರ ಅಂತೀವ್ರಿ ನಾವು. ನಮ್ಮ ಕಡೆ ನೋಡ್ರಿ ಫ್ರೆಂಡ್ಸ, ನಣ ಅಂತರ ಭಾಳ ಆಗ್ಯಾವ ನೋಡ್ರಿ. ಅದಕ್ಕೇನ್ರಿ ಸೊಲ್ಯೂಷನ್ ಇದ್ರೆ ಕೊಡ್ರಿ. ನಮ್ಗಂತ್ರ ಭಾಳ ಅಂದ್ರೆ ಭಾಳ ಜಾಸ್ತಿ ನಣ ಆಗ್ಯಾವ್ರಿ. ಒಟ್ಟು ಏನು ಇದು ಮಾಡಿದ್ರೂ ಇದು ಆಗಲ್ಲಿಗ್ಯಾವು. ಕಂಡಪಟಿ ಆಗ್ಯಾವ್ರಿ ನಣ ಅಂತ್ರ. ಅದ್ರ ಕಲಾ ಬ್ಯಾಸ್ರಿ ನಮ್ಗಂತ್ರ ಬ್ಯಾಸ್ರು ಬಂದವ್ರಿ. ಒಂದು ಸ್ವಲ್ಪ ಮಧ್ಯಾಹ್ನ ಒಳಗೆ ಮಕ್ಕೋಬೇಕಂದ್ರೆ ಮಕ್ಕೋಸ್ಬಿಡಂಗಿಲ್ಲ ರೀ. ಅಷ್ಟು ನಣ ವಜ್ಜಾಗ್ಯಾವ್ರಿ ನಮ್ಗಂತರು. ಇಲ್ವಾರೇ ರಚ್ಚು ನಮ್ಮ ರಚ್ಚು ಎದ್ರ ಕಾಣ್ತದ್ರಿ ಫ್ರೆಂಡ್ಸ. ಮಮ್ಮಿ ರಚ್ಚು ಕರ್ಕೊಂಬೋಗು. ಇನ್ನಾಗಿ ಮಕ್ಕೊಂಡಿಳ್ರಿ ಆಕಿ. ಜಸ್ಟ್ ಇನ್ನಾಗಿ ಎದ್ದು ನೋಡ್ರಿ. ಯಾಕಂದ್ರೆ ಇಷ್ಟೊತ್ತರ ಮಕ್ಕೊಂಡಿಳಲ್ರಿ. ಓವಾ ಬಾ ಬಾ ಬಾ, ಇಲ್ಲಿ ಒಳಗಿದ್ದೀನಿ ಬಾ. ಎದ್ದೋಡ್ರಿ ನಮ್ಮ ರಚ್ಚು ಒಳ್ಳೆ ತಾಡ್ರಿ ಫ್ರೆಂಡ್ಸ. ಓ ಬಾ ಮಮ್ಮಿ ಬೋಡು ವಾನು ಓವಾ ನಮ್ಮ ಮಮ್ಮಿ ಹಳ್ಳು ಗೊತ್ತಿದ್ದೀವಿ. ಕೊಟ್ಟು ನೀರು ಬಿಟ್ಟವೇನು? ವಾ ಇವತ್ತೊಂದು ಚೂರು ಕಬ್ಬನ ತಿರ್ಗಾಡಲ್ರಿ. ಅದಕ್ಕೆ ಮಾರಿ ಉರ್ಲಿ ಆಗತ್ತದ್ರಿ. ಆಕಿದು ಕಬ್ಬನ ಕಸಕ್ಕೆ ಹೋಗಿದ್ದೆವು. ಬಿಡ ಯಾಕ ಹೊಡಿಬೇಡಕಿ. ಮಕ್ಕೋ ಇಲ್ಲೇ ಮಕ್ಕೋರ ತೊಡಿ ಮೇಲೆ ಮಕ್ಕೋತಿ. ಐಶ್ಯಾ ಮುಕ್ಕೊಂಡೋಡ್ರಿ ಆಕಿ. ನೋಡ್ರಿ ನಮ್ಮ ರಚ್ಚು ಮುಕ್ಕೊಂಡಾಡ್ರಿ. ಮುಕ್ಕೋ ಎದ್ದಳಲ್ರಿ. ಅದ್ರ ಕಲಾಗ ಅಳತಾಡ್ರಿ. ಒಂದು ದಿನ ಸಣ್ಣಕ್ಕಿದಾಳ್ರಿ, ಅಳತಾಡ್ರಿ ಆಕಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ರಿ ಫ್ರೆಂಡ್ಸ. ಯಾಕಂದ್ರೆ ನೀವು ಬೈಕೋತೀರಿ ಮನಸ್ಸಿನಾಗ ನನಗೆ, ಆಕಿ ಪೇಮೆಂಟ್ ಹೇಳ್ತಾ ಇನ್ನೂ ಪೇಮೆಂಟ್ ಹೇಳಲ್ಗ ಅಂತೇಳಿ. ನಮ್ಮದು ಇದು ನಮ್ಮದು ಏನು ಅನ್ಬೇಕಂದ್ರೆ ಖುಷಿನೇ ರೀ ಫ್ರೆಂಡ್ಸ. ಅಷ್ಟು ಥೋಡೆನೇ ಬರಲ್ಲ. ಯಾಕೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬಂದ್ರೆ ಯಾರಿಗೆಲ್ಲ ಖುಷಿ ಆಗಲ್ರಿ. ಎಲ್ಲರಿಗೂ ಖುಷಿ ಆಗ್ತದೆ ರೀ. ನನಗಂತೂ ಖುಷಿ. ಯಾವಾಗೂ ಪೇಮೆಂಟ್ ಬರ್ತಂದ್ರೆ ಖುಷಿ ಭಾಳ ಆಗ್ತದೆ ರೀ. ಯಾಕಂದ್ರೆ ನಮ್ಗೊಂಚೂರು ಎದಕ್ಕರೆ ಹೆಲ್ಪ್ ಆಗ್ತದೆ ಅಂತೇಳಿ ನನಗಂತೂ ಖುಷಿ ಆಗ್ತದೆ ರೀ. ನಮ್ಮಂಗೆ ಯಾರೆಲ್ಲ ಇನ್ನೂ ಯೂಟ್ಯೂಬ್ ಚಾನಲ್ ಹೆಂಗೆ ಮಾಡಿರಲ್ಲ ಅವರಿಗೆಲ್ಲ ಸಪೋರ್ಟ್ ಮಾಡಿರಿ. ಹಾಗೆ ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ರೀ. ನಮ್ಗೆ ಅವ್ರು ಸಪೋರ್ಟ್ ಭಾಳ ಮಾಡ್ತಾರೆ. ನಾವೇ ಯಾರ್ಯಾರಿಗೆಲ್ಲ ಇದದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ರೀ. ಆಮೇಲೆ ಜಾಸ್ತಿ ಏನು ಕಾಯಿಸಲ್ರಿ ನಿಮ್ಗೆ. ಯಾಕಂದ್ರೆ ಮತ್ತೆ ನಮ್ಮ ರಚ್ಚು ಎದ್ದಂದ್ರೆ ಮಾತಾಡ್ತಾಳ್ರಿ ಆಕಿ. ಅದಕ್ಕೆ ಫ್ರೆಂಡ್ಸ ನಮ್ದು ನೋಡ್ರಿ 4ನೇ ಯೂಟ್ಯೂಬ್ ಪೇಮೆಂಟ್ ಬತ್ರಿ. ಅದು ಎಷ್ಟು ಬಂತಂದ್ರೆ ಫಸ್ಟ್ ನಿಮಗೆ ರೊಕ್ಕ ತೋರಿಸ್ತೀನಿ ರೀ. ನಾನು ರೊಕ್ಕ ನೋಡಿರಿ ಫ್ರೆಂಡ್ಸ. ನಾವು ನನ್ನ ರೊಕ್ಕ ಬರ್ಬೇಕಾದ್ರೆ ಅವೇನು ನನ್ನ ಬಲ್ಲಿ ಬರಂಗಿಲ್ಲ ರೀ. ರೊಕ್ಕ ಅಕೌಂಟಿಗೆ ಬರ್ತಾವಲ್ರಿ. ಅದ್ರ ಕಾಲಾಗ ಅಕೌಂಟ್ದಾನ ಒಟ್ಟು ರೊಕ್ಕ ತೊಗೊಂಬಂದಿಲ್ಲ ರೀ. ನಾನು ನಿಮ್ಗೆ ತೋರ್ಸಕ್ಕಂತೇಳಿ ಮನ್ಯಾಗ ಇದ್ದೀವಿ ರೊಕ್ಕ ತೋರ್ಸಾಕತ್ತೀನಿ ರೀ. ಅಂದ್ರೆ ಅದ್ರಾಗೆ ಒಂದು ಸ್ವಲ್ಪ ತೊಗೊಂಬಂದೀವಿ ರೀ. ಒಂದು 2,000 2,500 ಅಂತ ತೊಗೊಂಬಂದೀನಿ ರೀ ಮೊನ್ನೆ ಊರಿಗೆ ಹೋದ ಕಳೆಗ. ಅಟ್ಟೆ ಯಾಕೆ ತೊಗೊಂಬಂದಿನಿ ಅಂದ್ರೆ ಒಂದು ಸ್ವಲ್ಪ ಮನೆಗೆ ರಾಯಣ ಬಟ್ಟೆ ತೊಳಗಿದ್ದೀವಿ ರೀ. ಈಗ ನಾಳೆಗೆ ರಾಯಣಂದು ಶಾಲ್ಯಾಗ ಪ್ರೋಗ್ರಾಮ್ ಅದ. ಶಾಲ್ಯಾಗ ಒಂದು ಸ್ವಲ್ಪ ಇದು ಅದಂತ್ರಿ ಗ್ಯಾದರಿಂಗ್ ಅವ್ರದ್ದು. ಮುತ್ತೆಯವ್ರ ಬರ್ತಡೇಕ ಗ್ಯಾದರಿಂಗ್ ಡ್ಯಾನ್ಸ್ ಇರ್ತದೆ ರೀ ರಾಯಣಂದು. ಅದಕ್ಕೆಲ್ಲ ಅವನಿಗೆ ಬಟ್ಟೆ ತೊಗೋಬೇಕಂತೇಳಿ ತೊಗೊಂಬಂದೀನಿ ರೀ. ಯಾಕಂದ್ರೆ ನಾ ದುಡ್ದಿವ್ ರೊಕ್ಕ ಅಂದ್ರೆ ನಾ ಕೆಲ್ಸಕ್ಕೆ ಹೋಗಿ ಬರ್ತಾವಲ್ರಿ ರೊಕ್ಕ
ಅವು ಮ್ಯಾಲ ಖರ್ಚಿಗೆ ಖಲಾಸ್ ಆಲತ್ತೀವಿ ರೀ. ಅದಕ್ಕೆ ನೋಡ ಇವು ಒಂದು ಸ್ವಲ್ಪ ತೊಗೊಂಬರ್ಬೇಕಂತೇಳಿ ಒಂದು 2,500 ರೂಪಾಯಿ ತೊಗೊಂಬಂದಿದ್ದೇವೆ ರೀ. ತೊಗೊಂಬಂದ್ರೆ ಭೀ ಅದ್ರಾಗೂ ರೊಕ್ಕ ಖರ್ಚಾಗ್ಯಾವ ರೀ ಫ್ರೆಂಡ್ಸ್. ಅದ್ರಾಗೂ ಒಂದು 500-1,000 ರೂಪಾಯಿನ ಖರ್ಚಾಗ್ಯಾವ ರೀ. ಇವು ನೋಡ್ರಿ ನಮ್ದು ಯೂಟ್ಯೂಬ್ ಪೇಮೆಂಟ್ದು ರೊಕ್ಕ ರೀ. ಅದ್ರೊಳಗೆ ನಾವು ಸ್ವಲ್ಪ ತೊಗೊಂಬಂದಿದ್ದೇವಲ್ಲ ರೀ. ಅದಕ್ಕೆ ರೀ ಮನೆಗೆ ಜಾಸ್ತಿ ಇಟ್ಕೊಂಡ್ರೆ ಇದು ಆಗಲ್ಲ ಅಂಥೇಳಿ ನಾನೇ ಸ್ವಲ್ಪ ತೊಗೊಂಬಂದೀನಿ ರೀ. ಯಾಕಂದ್ರೆ ಅಷ್ಟು ರೊಕ್ಕ ತೊಗೊಂಬಂದು ಏನು ಮಾಡೋದು ಅಂಥೇಳಿ ಇಷ್ಟೇ ತೊಗೊಂಬಂದೀನಿ ರೀ ಫ್ರೆಂಡ್ಸ. ನಾನು ಇವರು ಯೂಟ್ಯೂಬ್ ಪೇಮೆಂಟ್ ಬರ್ಲಾರೆ ತೋರ್ಸೋಕತ್ತಾರೆ ಅಂತ ಹೇಳ್ಬೇಡ್ರಿ, ನಿಜವಾಗ್ಲೂ ಬಂದದ್ರಿ ಯೂಟ್ಯೂಬ್ ಪೇಮೆಂಟ. ಅದಕ್ಕೆ ತೊಗೊಂಬರ್ಬೇಕಂತೇಳಿ ಬಂದಿಲ್ಲ ರೀ. ನಾನು ಬರಬಾರ್ದು ಅಂತೇಳಿನೇ ಬಂದೀನಿ ರೀ. ರೊಕ್ಕ ತೊಗೊಂಬರ್ಬಾರ್ದು ಅಂತೇಳಿ, ಯಾಕಂದ್ರೆ ಅಕೌಂಟ್ದಾಗಿದ್ರೆ ನಮ್ಗೆ ಊರು ಜಾಸ್ತಿ ಹೋಗಿ ತೊಗೊಂಬರೋದಾಗಲ್ಲ ರೀ. ಅದಕ್ಕಲ್ಲಿಗೆ ಅಲ್ಲೇ ಹಾಕಿರ್ಲಿಕ್ಕಂತೇಳಿ ಬಿಟ್ಟು ಬಂದೀನಿ ರೀ. ನಮ್ಮದು ಯೂಟ್ಯೂಬ್ ಪೇಮೆಂಟ್ ನೋಡಿರಿ ಫ್ರೆಂಡ್ಸ. ರೊಕ್ಕ ನೋಡಿದ್ರೆ ಎಲ್ಲರಿಗೂ ಖುಷಿ ಆಗ್ತದೆ ರೀ. ಯಾಕಂದ್ರೆ ಈಗ 1 ರೂಪಾಯಿ ಎಣ್ಣೆ, ಖಾರ, ಉಪ್ಪು ಇವೆಲ್ಲ ತೊಗೋಬೇಕಂದ್ರೂ ರೊಕ್ಕ ಭಾಳ ಬೇಕು ರೀ. ನಮ್ಗಂತ್ರ ರೊಕ್ಕ ನೋಡಿದ್ರೆ ಖುಷಿ ಆಗ್ತದೆ ರೀ ಭಾಳ. ಅಂತ್ರ ಕೆಲ್ಸಕ್ಕೆ ಹೋಗಿ ಈ ಕೈಯ ರೊಕ್ಕ ಬರೋದ್ರಿಂದ ಈ ಕೈಯಲ್ಲೇ ಖಾಲಿ ಆಗ್ಬಿಡ್ತಾರೆ ರೊಕ್ಕ, ಹಂಗೆ ಆಗ್ತದೆ ರೀ. ಯಾಕಂದ್ರೆ ಖರ್ಚು ಭಾಳ ಆಗ್ತದೆ ರೀ. ಮನ್ಯಾಗ ಚುಕ್ಕೊಳತ್ತಿರ್ತಾವಲ್ಲ ರೀ, ಅದಕ್ಕೆ ಖರ್ಚು ಭಾಳ ಆಗ್ತಾವೆ. ಆಮೇಲೆ ಹೇಳೋಕ್ಕೆ ಬರೋಂಗಿಲ್ಲ ರೀ ಯಾವಾಗ ರೊಕ್ಕ ಬರ್ತಾವೆ ಯಾವಾಗ ಹೋಗ್ತಾವೆ ಅಂತೇಳಿ. ಈ ವರ್ಷ ಅಂತೂ ದವಾಖಾನಿಗಂತೂ ಭಾಳ ಹಾಕಿವ್ರಿ ನಾವು. ನೋಡಾರಿ ಆದಷ್ಟು ವಿಡಿಯೋ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸ್. ನಾನು ಈಗ ಜಾಸ್ತಿ ಮಾಡಾರಿಗೇನಿ. ಆಯಿತು ಮಧ್ಯಾಹ್ನದಿಂದ ಬಂದು ಮಾಡ್ತೀನಿ ರೀ. ಆಗಲಿಲ್ಲ ಅಂದ್ರೆ ನನ್ನ ಕೈಲಿ ಮುಂದೆ ಹೇಳೋದಾಗಲ್ಲ ರೀ. ಆಯಿತು ಮಾಡ್ತೀನಿ ರೀ ಫ್ರೆಂಡ್ಸ. ಮಾಡಲ್ಲ ಅನ್ನಂಗಿಲ್ಲ, ಮಾಡ್ತೀನಿ ರೀ. ನಮ್ಮದು ಯೂಟ್ಯೂಬ್ ಪೇಮೆಂಟ್ ನೋಡಿರಿ 4ನೇ ಪೇಮೆಂಟ. ನಮ್ಮದು ಯೂಟ್ಯೂಬ್ ಕಡೆಯಿಂದ 4ನೇ ಪೇಮೆಂಟ್ ರೀ. ಇದು 3ನೇ ಪೇಮೆಂಟ್ ಅಂದರೆ ಎಲ್ಲ ಸಲ ಪೇಮೆಂಟ್ ಬಂದಾಗ ಮಾಡಿ ತೋರ್ಸೀನಿ ರೀ ನಿಮ್ಗೆ. ಈ ಸಲ 4ನೇ ಪೇಮೆಂಟ್ ಬಂದದ್ರಿ. ಅದು ಎಷ್ಟು ಬಂದದಂದ್ರೆ ಅಮೌಂಟ್ ಎಷ್ಟು ಬಂದದ ಅಷ್ಟು ಹೇಳ್ಬಾರ್ದು ರೀ. ಅದು ಒಂದು ವಸ್ತು ಮೇಲೆ ಏನ್ರಿ ಹಿಂಗೆ ಇದ್ರ ಮೇಲೆ ಹಾಕಿರ್ಬೇಕು ರೀ. ಇದು ಎಷ್ಟು ಬಂದದಂದ್ರೆ ಮೊದಲು ನಾನು ಸೀರೆ ಮೇಲೆ ಹಾಕಿದ್ರಿ ಫಸ್ಟ್ ಪೇಮೆಂಟ. ಸೆಕೆಂಡ್ ಪೇಮೆಂಟ ಏನೋ ಮನಿ ರಾಷನ್ಕ ತರಗತ ಹಾಕಿದ್ರಿ. ಥರ್ಡ್ ಪೇಮೆಂಟ್ ಯಾರಕ್ಕೆ ಹಾಕಿದ ನನಗಂತೂ ಗೊತ್ತಿಲ್ಲ ರೀ. ನಮ್ಮ ರಚ್ಚುಗ ಇಲ್ಲ ನಮ್ಮ ರಾಯಣ್ಣನ ಮೇಲೆ ಹಾಕಿ ಹೇಳ್ತೀನಿ ರೀ ನಾನು. ನಾಳೆಗೆ ನಮ್ಮ ರಾಯಣ್ಣ ಗ್ಯಾದ್ರಿಂಗ್ ಅದಲ್ರಿ. 3,000 ರೂಪಾಯಿದು ಅಂದ್ರೆ ಒಂದು ಸೆಟ್ ಅರ್ಬಿ 3,000 ರೂಪಾಯಿ ಅಂದ್ರೆ 3 ಸೆಟ್ ಅರ್ಬಿ ತೊಗೋಬೋದು. 3 ಸೆಟ್ ರೀ, ಹೌದು ರೀ, 3 ಸೆಟ್ ಅರ್ಬಿ ತೊಗೋಬೋದು ರೀ ನಮ್ಮ ರಾಯಣ್ಣಗ. ಅಷ್ಟು ಪೇಮೆಂಟ್ ಬಂದೈತಿ. ಇನ್ನೊಮ್ಮೆ ಹೇಳ್ತೀನಿ ರೀ, ಯಾಕಂದ್ರೆ ನನಗೆ ಹೇಳಕ್ಕೆ ಇದು ಆಗಲ್ಗ್ಯದ ರೀ. ಬಾಯಿ ಬಡವಡ್ಸ್ದಂಗೆ ಆಲತ್ತದ. 1 ಸೆಟ್ ಅರ್ಬಿಗೆ 3,000 ರೂಪಾಯಿ ಅಂದ್ರೆ 3 ಸೆಟ್ ಅರ್ಬಿ ತೊಗೋತೀವಿ ನೋಡ್ರಿ ನಾವು ನಮ್ಮ ರಾಯಣ್ಣಗ. ಅಷ್ಟು ಪೇಮೆಂಟ್ ಬಂದೈತಿ ನೋಡ್ರಿ ಎಷ್ಟು ಪೇಮೆಂಟ್ ಬಂದವ ಅಂತೇಳಿ. ನನಗಂತೂ ಫುಲ್ ಖುಷಿ ಆಗತ್ತದ ರೀ. ಅವಾಗೇ ಬಂದದ ಪೇಮೆಂಟ. ಇವತ್ತು ಬಂದ ಡೇಟ್ ಬಂದು ಇವತ್ತು ಇಲ್ರಿ. ನಮಗೆ ಬಂದಿದ್ದ ಪೇಮೆಂಟ 26ನೇ ತಾರೀಕಿಗೆ ಬಂದೈತೆ ರೀ. ರೆಗ್ಯುಲರಾಗಿ 23, 24, 25, 26, 21 ತನಕ 21 ಹಿಡಿದು 6ನೇ ತಾರೀಕು ತನಕ ಬರ್ತದೆ ನೋಡ್ರಿ ಫ್ರೆಂಡ್ಸ. ನಮಗೆ ಬಂದಿದೆ 26ನೇ ತಾರೀಕಿಗೆ. ಅದಕ್ಕೆ ಇವಾಗ ತೋರ್ಸಾಗತ್ತೀನಿ ರೀ. ಯಾರು ಬೈಕೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ, ಯಾಕಂದ್ರೆ ನಾನು ಮಾಡಿ ತೋರ್ಸೋದಾಗಲಿಲ್ಲ, ಅದಕ್ಕೆ ತೋರಿಸಿಲ್ಲ ರೀ. ನೋಡಿರಿ ಇಷ್ಟು ಪೇಮೆಂಟ್ ಬಂದಾವ ನೋಡ್ರಿ ನನಗಂತೂ ಯೂಟ್ಯೂಬ್ ಕಡೆಯಿಂದ. ಫುಲ್ ಖುಷಿ ನೋಡಿರಿ. ನಾನಂತರ ನಿಮ್ಗೆ ಖುಷಿ ಆಗಿತ್ತಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ. ನನಗಂತೂ ಇದು ಆಗಲ್ಗೈತ್ರಿ. ಅವಾಗೇ ಹೇಳಬೇಕು ಅಂದ್ಕೊಂಡಿದ್ರಿ, ನನಗೆ ಹೇಳೋದಾಗಲಿಲ್ಲ. ಎಲ್ಲರಿಗೂ ಸಾರಿ ಅಂತ ಅನ್ಕೋತೀನಿ. ಭಾಳ ಟ್ರೈ ಮಾಡಿದ್ರಿ ನಾನು ಹೇಳ್ಬೇಕಂತೇಳಿ. ದೌತಿಗೆ ಹೋಗಿ ಬರೋದ್ರಾಗ ನನಗೆ ಇದು ಮಾಡೋದಾಗಲಿಲ್ಲ ರೀ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ. ಪೇಮೆಂಟ್ ಬಂದದ್ರಿ, ಅದಕ್ಕೆ ನಿಮ್ಗೆ ಕೂಡ ಶೇರ್ ಮಾಡ್ಕೋದಿತ್ತು, ಶೇರ್ ಮಾಡ್ಕೊಂಡಿನಿ. ಆಮೇಲೆ ಹಿಂಗೆ ರೆಗ್ಯುಲರಾಗಿ ವಿಡಿಯೋ ಮಾಡ್ಕೊತ ಹೋಗ್ಬೇಕು ಅಂದ್ಕೊಳತ್ತೀನಿ. ಆದಷ್ಟು ಸಪೋರ್ಟ್ ಮಾಡಿರಿ. ಆದಷ್ಟು ನೀವು ಸಪೋರ್ಟ್ ಮಾಡಿದ್ರಿ ಅಂದ್ರೆ ಹಂಗೆ ಕಮೆಂಟ್ ಮಾಡಿದೆ ಅಂದ್ರೆ ನಂಗೆ ಖುಷಿ ಆಗ್ತದ. ಆಮೇಲೆ ವಿಡಿಯೋ ಮಾಡೋಕೆ ನನಗೆ ಇದು ಆಗ್ತದೆ ರೀ. ಎಷ್ಟೇ ಲೇಟ್ ಆದ್ರೂ ಭೀ ಮಾಡಿ ಹಾಕ್ತೀನಿ ರೀ. ರಚ್ಚನು ಇಲ್ಲೇ ಮಕ್ಕೊಂಡು ರೇಖಿನು, ಯಾಕಂದ್ರೆ ನಿದ್ದೆ ಹತ್ತಿದ ರೇಖಿಗೆ ಹೊರಗೆ ಒಂದು ಸ್ವಲ್ಪ ದಗಿ ಬಿಟ್ಟಂಗಾಗ್ಯದ, ಅದಕ್ಕೆಲ್ಲ ಅಳ್ಳಗತ್ತಿರ ರೇಖಿ. ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಿಮಗೆ ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ರೀ. ಇನ್ನೊಂದು ರೀ, ತರಕೆ ಹಾಕ್ತೀನಿ. ನಂಗೆ ರೊಕ್ಕ ಏನು ಮಾಡ್ತೀರಿ ಅಂತ ಕೇಳ್ಬೋದು ನೀವು. ರೊಕ್ಕನ ಅಷ್ಟೇ ಇಟ್ಟೀನಿ ರೀ. ಯಾಕಂದ್ರೆ ನಮ್ಮ ಮಾಮಾಗ ಗಾಡಿ ಕಂತಿಗೆ ರೊಕ್ಕ ತಿಂಗಳ ಕಂತು ಹೋಗ್ತದಲ್ರಿ, ಅದಕ್ಕೆ ಕಂತಿಗೆ ಕಟ್ಲಾಕ್ ಬರ್ತಾವಂತೆ ಅಲ್ಲೇ ಇಟ್ಟಿವ್ರಿ ನಾವು. ಯಾಕಂದ್ರೆ ತೊಗೊಂಡೇವಂದ್ರೆ ಖರ್ಚು ಆಗ್ತಾವ್ರಿ. ಎಲ್ಲ ಫಾಲ್ತುನೇ ಖರ್ಚು ಮಾಡ್ಬೇಕಾಗ್ತದೆ ರೀ. ಅದ್ರ ಕಾಲಕ್ಕೆ ಅಲ್ಲೇ ಇಟ್ಟೀನಿ ರೀ ರೊಕ್ಕ. ನಾನು ಅವ್ರದ್ದು ಗಾಡಿ ಕಂತರಿ ಹೋಗ್ತದ ಅಂಥೇಳಿ ಒಂದು ಮೂರು ಕಂತು ಹೋಗ್ತದೆ ರೀ. ಅದ್ರ ಕಾಲಾಗೆ ರೊಕ್ಕ ತೊಗೊಂಡಿಲ್ಲ ನಾನು. ಇಷ್ಟು ರೊಕ್ಕ ನೋಡ್ಕರೆ ನನಗಂತೂ ಈ ಕೈ ಬರ್ತಾವೆ, ಈ ಕೈಯಾಗ ಹೋಗ್ತಾವ್ರಿ. ರೊಕ್ಕ ನೋಡಿ ಖುಷಿನೂ ಆಗ್ತದ, ದುಃಖನೂ ಆಗ್ತದೆ ರೀ. ಮತ್ತೆಲ್ಲರಿಗೂ ನಾಳೆ ಸಿಗ್ತೀವಿ ರೀ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.